ಅಮ್ಮ, ನನ್ನ ಜೀವನದ ಮೌಲ್ಯವೆಷ್ಟು? ಅಮ್ಮ, ನನ್ನ ಜೀವನದ ಮೌಲ್ಯವೆಷ್ಟಿರಬಹುದು? ಬೆಳಗಿನ ಉಪಹಾರ ಸೇವಿಸುತ್ತಿದ್ದ ಮಗ ತಾಯಿಯನ್ನು ಕೇಳಿದಾಗ ಮಗನಿಂದ ಇಂಥ ಪ್ರಶ್ನೆಯನ್ನು ನಿರೀಕ್ಷಿಸದ ತಾಯಿ, ಮಗು, ವಯಸ್ಸಿಗೆ ಮೀರಿದ ಪ್ರಶ್ನೆಯನ್ನೇ ಕೇಳಿರುವೆ. ಸ್ವಲ್ಪ ಯೋಚಿಸುತ್ತೇನೆ ಇರು ಎನ್ನುತ್ತ ಒಂದು ಗಳಿಗೆ ಯೋಚಿಸಿ ಮಲಗುವ ಕೋಣೆಗೆ ಹೋಗಿ ಪೆಟ್ಟಿಗೆಯಲ್ಲಿಟ್ಟಿದ್ದ ಒಂದು ರತ್ನವನ್ನು ತಂದು ಮಗನ ಕೈಗಿತ್ತು. ಇದರ ಬೆಲೆ ಎಷ್ಟೆಂದು ವಿಚಾರಿಸಿಕೊಂಡು ಸಂಜೆಯಾಗುವುದರೊಳಗೆ ಬಾ, ಆಮೇಲೆ ನಿನ್ನ ಪ್ರಶ್ನೆಗೆ ಉತ್ತರ ಹೇಳುತ್ತೇನೆ ಎಂದಳು. ರತ್ನದ ಬೆಲೆ ತಿಳಿಯಲು ಹೊರಟ ಹುಡುಗ ಮೊದಲಿಗೆ ಒಬ್ಬ ಹಣ್ಣು ಮಾರುತ್ತಿದ್ದ ಅಂಗಡಿಯವನ ಬಳಿ ಹೋಗಿ ಈ ರತ್ನದ ಬೆಲೆ ಎಷ್ಟಾಗಬಹುದು ಎಂದು ಕೇಳಿದ. ಅದನ್ನು ಪರೀಕ್ಷಿಸಿದ ಅವನು ಇದರ ಬೆಲೆ ಎಷ್ಟೆಂದು ನಿಖರವಾಗಿ ತಿಳಿಯುತ್ತಿಲ್ಲ, ಬೇಕಾದರೆ ಇದರ ಬದಲಿಗೆ 1 ಕಿಲೋ ಸೇಬು ಹಣ್ಣನ್ನು ಕೊಡುತ್ತೇನೆ ಎಂದ. ಅದಕ್ಕೆ ಒಪ್ಪದ ಹುಡುಗ ಒಬ್ಬ ವಸ್ತ್ರದ ವ್ಯಾಪಾರಿಯ ಬಳಿ ಹೋಗಿ ಇದನ್ನು ಕೊಂಡುಕೊಳ್ಳುವಿರಾ ಎಂದು ಕೇಳಿದ. ಅದನ್ನು ಪರೀಕ್ಷಿಸಿದ ವ್ಯಾಪಾರಿ 1,000 ರೂಪಾಯಿ ಕೊಡಬಲ್ಲೆ ಎಂದ. ಹುಡುಗನಿಗೆ ಸಮಾಧಾನವಾಗಲಿಲ್ಲ. ಸ್ವಲ್ಪ ದೂರದಲ್ಲಿದ್ದ ಆಭರಣಗಳನ್ನು ಮಾರುತ್ತಿದ್ದ ಅಂಗಡಿಗೆ ಹೋದ. ಅಲ್ಲಿದ್ದ ವ್ಯಾಪಾರಿಗೆ ಅದನ್ನು ಕೊಟ್ಟು ಇದರ ಬೆಲೆ ಎಷ್ಟಾಗಬಹುದೆಂದು ಹೇಳಿ ಎಂದ. ರತ್ನವನ್ನು ಚೆನ್ನಾಗಿ ಪರೀಕ್ಷಿಸಿದ ವ್ಯಾಪಾರಿ, ಇದು ಬಹಳ ಅಮೂಲ್ಯವಾದುದು, ವಿಶೇಷವಾದದ್ದು, ಇದಕ್ಕೆ 1,00,000 ರೂಪಾಯಿ ಕೊಡುತ್ತೇನೆ ಎಂದ. ಏನನ್ನು ಹೇಳದೆ ಹುಡುಗ ಮುಂದೆ ನಡೆದ. ಅಷ್ಟರಲ್ಲಿ ಸಂಜೆಯಾಯಿತು. ಅಮ್ಮ ಹೇಳಿದ ಮಾತು ನೆನಪಾಗಿ ಮನೆಗೆ ಹಿಂದಿರುಗಿದ. ಮಗು ಹೋದ ಕೆಲಸವಾಯಿತೆ ಎಂದು ತಾಯಿ ಕೇಳಿದಾಗ ಆಯಿತು ಎನ್ನುತ್ತ ಮಗ ನಡೆದ ಸಂಗತಿಯನ್ನೆಲ್ಲ ತಿಳಿಸಿ, ಅಮ್ಮ, ವಸ್ತು ಒಂದೇ ಆದರೂ ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಬೆಲೆ ಕಟ್ಟಲು ಕಾರಣವೇನೆಂಬುದು ಅರ್ಥವಾಗಲಿಲ್ಲ ಎಂದ. ಮಗು, ನೀನು ಭೇಟಿ ಮಾಡಿದವರೆಲ್ಲ ತಮ್ಮ ತಮ್ಮ ಬೌದ್ಧಿಕ ಸಾಮರ್ಥ್ಯ, ತಿಳಿವಳಿಕೆ, ಆರ್ಥಿಕ ಮಟ್ಟ, ತಮಗೆ ತಿಳಿದಿರುವ ಮಾಹಿತಿಯಂತೆ ಅವರವರ ಮಟ್ಟದಲ್ಲಿ ತಕ್ಕ ಹಾಗೆ ಹೇಳಿದ್ದಾರೆ. ಅವರವರು ನೋಡುವ ದೃಷ್ಟಿಯಲ್ಲಿ ರತ್ನದ ಬೆಲೆಯನ್ನು ಕಟ್ಟಿದ್ದಾರೆ. ಬದುಕಿನ ಮೌಲ್ಯವನ್ನು ನೋಡುವುದು ಇದೇ ರೀತಿಯಲ್ಲೇ. ಯಾರಾರು ಹೇಗೆ ನೋಡುತ್ತಾರೋ ಹಾಗೆಯೇ ಬದುಕಿನ ಮೌಲ್ಯ ಕೂಡ. ಕೆಲವರಿಗೆ ಸಾಮಾನ್ಯ ಎನಿಸಿದರೆ ಕೆಲವರಿಗೆ ವಿಶೇಷವೆನಿಸುತ್ತದೆ. ಎಲ್ಲವೂ ಅವರಂದುಕೊಂಡಂತೆ ಎಂದಳು ತಾಯಿ. ಹಾಗಾದರೆ ಈಗ ಹೇಳು, ನಿನ್ನ ದೃಷ್ಟಿಯಲ್ಲಿ ನನ್ನ ಜೀವನದ ಮೌಲ್ಯವೆಷ್ಟು ಕೇಳಿದ ಮಗ. ಮಗು, ನನ್ನ ದೃಷ್ಟಿಯಲ್ಲಿ ನಿನ್ನ ಜೀವನದ ಮೌಲ್ಯ ಅಮೂಲ್ಯವಾದುದು, ಬೆಲೆ ಕಟ್ಟಲಾಗದ್ದು. ಬದುಕಿನ ಮೌಲ್ಯಗಳನ್ನು ಹೆಚ್ಚಿಸಿಕೊಳ್ಳುವುದು ಬಿಡುವುದು ನಮ್ಮ ಕೈಯಲ್ಲೇ ಇರುವುದರಿಂದ ನಮ್ಮ ಜೀವನದ ಮೌಲ್ಯವೆಷ್ಟೆಂಬುದನ್ನು ಅಳೆಯುವ ಸಾಮರ್ಥ್ಯವನ್ನು ನಾವೇ ಪಡೆದುಕೊಳ್ಳಬೇಕಲ್ಲದೆ ಇತರರ ನಿರ್ಣಯಕ್ಕೆ ಬಿಡಬಾರದು. ನಮ್ಮ ಜೀವನಕ್ಕೆ ಮೌಲ್ಯವಿಲ್ಲ ಎಂದುಕೊಳ್ಳದೆ ಇದೆ ಎಂಬ ಭಾವನೆ ಬೆಳೆಸಿಕೊಂಡು ಒಳ್ಳೆಯ ಆಚಾರಗಳನ್ನು ಅಳವಡಿಸಿಕೊಂಡು ಆದರ್ಶಪೂರ್ಣ ಜೀವನದ ಮೂಲಕ ಬದುಕಿನ ಮೌಲ್ಯವನ್ನು ಹೆಚ್ಚಿಸಿಕೊಳ್ಳಬೇಕು. ಅಪಮೌಲ್ಯವಾಗದಂತೆ ಎಚ್ಚರಿಕೆ ವಹಿಸಬೇಕು ಎಂದು ಹೇಳಿದಳು ತಾಯಿ. ಯಶಸ್ವಿ ಮನುಷ್ಯನಾಗಲು ಪ್ರಯತ್ನಿಸುವುದು ಮುಖ್ಯ. ಮಾನವನ ಸುಂದರ ಬದುಕಿಗೆ ಮೌಲ್ಯಗಳು ಅತ್ಯವಶ್ಯಕವಾಗಿರುವುದರಿಂದ ಮೌಲ್ಯಗಳನ್ನು ಹೊಂದಿರುವ ವ್ಯಕ್ತಿಯಾಗಲು ಪ್ರಯತ್ನಿಸುವುದು ಅದಕ್ಕಿಂತಲೂ ಬಹಳ ಮುಖ್ಯ. ಹೊರಗಿನಂತೆ ಒಳಗಣ್ಣು ತೆರೆಯಬೇಕು. ಒಮ್ಮೆ ಯೇಸುಕ್ರಿಸ್ತರು ಹಳ್ಳಿಯೊಂದರಲ್ಲಿ ಸಂಚರಿಸುತ್ತಿದ್ದಾಗ ಎದುರಿನಿಂದ ಒಬ್ಬ ಯುವತಿ ಏದುಸಿರು ಬಿಡುತ್ತಾ ಓಡೋಡಿ ಬರುತ್ತಿರುವುದನ್ನು ಕಂಡರು. ಅವಳನ್ನು ತಡೆದು, ತಾಯಿ, ಹೀಗೇಕೆ ಗಾಬರಿಯಿಂದ ಓಡುತ್ತಿರುವೆ ಎಂದು ಕೇಳಿದರು. ಸ್ವಾಮಿ, ಕಿಡಿಗೇಡಿಯೊಬ್ಬ ನನ್ನನ್ನು ಹಿಂಬಾಲಿಸಿಕೊಂಡು ಬರುತ್ತಿದ್ದಾನೆ. ಅವನಿಂದ ತಪ್ಪಿಸಿಕೊಳ್ಳಲು ಹೀಗೆ ಒಂದೇ ಸಮನೆ ಓಡುತ್ತಿದ್ದೇನೆ ಎಂದಳು. ಅವಳು ನಡುಗುವ ಸ್ವರದಲ್ಲಿ, ಭಯಪಡಬೇಡ, ನಾನಿದ್ದೇನೆ ಎಂದು ಅವಳಿಗೆ ಸಮಾಧಾನ ಹೇಳಿದ ಯೇಸುಕ್ರಿಸ್ತರು ಅಲ್ಲಿದ್ದ ಒಂದು ಕಲ್ಲಿನ ಮೇಲೆ ಕುಳಿತುಕೊಳ್ಳಲು ಹೇಳಿದರು. ಅಷ್ಟರಲ್ಲಿ ಅವಳನ್ನು ಹಿಂಬಾಲಿಸಿದವನು ಓಡೋಡಿ ಬಂದ. ಕಲ್ಲಿನ ಮೇಲೆ ಕುಳಿತಿದ್ದ ಯುವತಿಯನ್ನು, ಬಳಿಯಲ್ಲಿ ನಿಂತಿದ್ದ ಯೇಸುವನ್ನು ದಿಟ್ಟಿಸಿ ನೋಡಿದ. ಯೇಸುವು ಅವನನ್ನು ದಿಟ್ಟಿಸಿ ನೋಡಿದಾಗ ಇದು ಹಿಂದೆ ಎಲ್ಲೇ ನೋಡಿದ ಮುಖವೆನ್ನಿಸಿತು. ಎಲ್ಲಿರಬಹುದು? ಈ ವ್ಯಕ್ತಿಯನ್ನೇ ಕೇಳಿ ಬಿಡೋಣವೆಂದು ಅವನನ್ನೇ ಕೇಳಿದರು. ಹಿಂದೆ ಎಂದಾದರೂ ನೀನು ನನ್ನ ಬಳಿಗೆ ಬಂದಿದ್ದು ಉಂಟೇ? ಹೌದು ಸ್ವಾಮಿ, ಕುರುಡನಾಗಿದ್ದ ನಾನು ನಿಮ್ಮ ಪವಾಡದ ಮಹಿಮೆಯನ್ನು ಕೇಳಿ ನಿಮ್ಮ ದಯೆಯಿಂದ ದೃಷ್ಟಿಯನ್ನು ಮರಳಿ ಪಡೆಯಲೆಂದು ನಿಮ್ಮ ಬಳಿಗೆ ಬಂದಿದ್ದೆ. ಅಂದು ನೀವು ನನಗೆ ದೃಷ್ಟಿಯನ್ನು ದಯಪಾಲಿಸಿದಿರಿ ಎಂದು ಹೇಳಿದ. ಅಯ್ಯ, ನಾನು ನಿನಗೆ ದೃಷ್ಟಿಯನ್ನು ಮರಳಿ ಕರುಣಿಸಿದ್ದು ಒಳ್ಳೆಯ ಕೆಲಸ ಮಾಡಲಿ, ಒಳ್ಳೆಯದನ್ನು ನೋಡಲಿ ಎಂದು. ಆದರೆ ನೀನೇನು ಮಾಡುತ್ತಿರುವೆ? ಇಂಥ ನೀಚ ಕೆಲಸ ಮಾಡಲು ಹೊರಟಿರುವೆಯಲ್ಲ. ನಿನ್ನಂಥವನಿಗೆ ದೃಷ್ಟಿಯನ್ನು ಮರಳಿಸಿ ನಾನೆಂತಹ ತಪ್ಪು ಮಾಡಿದೆ ಎಂಬುದು ಈಗ ತಿಳಿಯಿತು ಎಂದು ಯೇಸುಕ್ರಿಸ್ತರು ಬಹಳ ನೊಂದುಕೊಂಡು ಹೇಳಿದಾಗ ಆ ವ್ಯಕ್ತಿಗೆ ತನ್ನ ತಪ್ಪಿನ ಅರಿವಾಯಿತು. ಅವರ ಪಾದಗಳಿಗೆ ಅಡ್ಡಬಿದ್ದು, ಸ್ವಾಮಿ, ತಪ್ಪು ನಿಮ್ಮದಲ್ಲ, ನನ್ನದೇ. ದಯವಿಟ್ಟು ಕ್ಷಮಿಸಿ. ಅಂದು ನೀವು ನನಗೆ ದೃಷ್ಟಿಯನ್ನು ಕರುಣಿಸಿದಿರಿ. ಆದರೆ ಅದರ ಉದ್ದೇಶವನ್ನು ನಾನು ಅರಿಯಲಿಲ್ಲ. ಹೊರಗಣ ದೃಷ್ಟಿಯ ಜೊತೆಗೆ ವಿವೇಕ ದೃಷ್ಟಿ ಎಂಬ ಒಳಗಣ್ಣು ತೆರೆದಿದ್ದರೆ ಬಹುಶಃ ನಾನಿಂತಹ ನೀಚ ಕೆಲಸಕ್ಕೆ ಕೈ ಹಾಕುತ್ತಿರಲಿಲ್ಲವೇನೋ. ಈಗ ನನ್ನ ತಪ್ಪಿನ ಅರಿವಾಗಿದೆ. ಇನ್ನು ಮುಂದೆ ಕಣ್ಣಿದ್ದೂ ಕುರುಡನಂತೆ ವರ್ತಿಸುವುದಿಲ್ಲ. ಹೊರಗಣ್ಣನ್ನು ತೆರೆಯುವ ಮುನ್ನ ಒಳಗಣ್ಣನ್ನು ತೆರೆಯುತ್ತೇನೆ ಎಂದು ಹೇಳಿ ಅಲ್ಲಿಂದ ಹೊರಟ. ಸರಿಯಾದ ಮಾತನ್ನೇ ಹೇಳಿದೆ. ಇದರಲ್ಲಿ ನನ್ನ ತಪ್ಪ ಇದೆ. ಜನರಿಗೆ ಮೊದಲು ಅಂತರಂಗದ ಅರಿವನ್ನು ಮೂಡಿಸಲು ಪ್ರಯತ್ನಿಸಬೇಕು.
ಆಮೇಲೆ ಹೊರಗಿನ ಅನುಕೂಲಗಳನ್ನು ಕಲ್ಪಿಸಿಕೊಡಬೇಕು. ಹೊರಗಿನ ಕಣ್ಣನ್ನು ತೆರೆಸಿದರೆ ಸಾಲದು, ಒಳಗಿನ ಕಣ್ಣನ್ನೂ ತೆರೆಸಬೇಕು. ಒಳಗಣ್ಣಿನ ನೋಟ ಶುದ್ಧವಾಗಿದ್ದರೆ ಹೊರಗಿನ ನಡವಳಿಕೆಯೂ ಶುದ್ಧವಾಗಿರುತ್ತದೆ. ಅಂತ ನೋಡುವ ಜ್ಞಾನ ಸಿಕ್ಕಾಗ ನಮ್ಮ ಒಳಗೂ ಹೊರಗೂ ಬೆಳಕು ಮೂಡುತ್ತದೆ ಎಂಬ ಪಾಠವನ್ನು ನಿನ್ನಿಂದ ಕಲಿತೆ ಎಂದು ಮನಸ್ಸಿನಲ್ಲೇ ಅಂದುಕೊಂಡ ಯೇಸುಕ್ರಿಸ್ತರು ಆ ಯುವತಿಗೆ ನೀನಿನ್ನೂ ಸುರಕ್ಷಿತವಾಗಿ ಮನೆಗೆ ಹೋಗಬಹುದೆಂದ ಹೇಳಿ ತಾವು ಮುಂದೆ ಸಾಗಿದರು. ಹೊರಗಣ ಕಣ್ಣು ತೆರೆದರೆ ಸಾಲದು, ಒಳಗಿನ ಕಣ್ಣ ತೆರೆಯಬೇಕು. ಒಳಗಿನ ದೃಷ್ಟಿ ಶುದ್ಧವಿದ್ದರೆ ಹೊರಗಿನ ಸೃಷ್ಟಿಯೂ ಶುದ್ಧವಾಗೇ ಕಾಣುತ್ತದೆ. ನೋಡುವ ದೃಷ್ಟಿ ನಮ್ಮ ವ್ಯಕ್ತಿತ್ವವನ್ನು ರೂಪಿಸುತ್ತದೆ.